ಶಿಕಾರಿಪುರದಲ್ಲಿ ಮೀಸಲಾತಿ ವಿಚಾರದಲ್ಲಿ ಗಲಾಟೆ ಪ್ರಕರಣದ ಸಂಬಂಧ ಮೂವರನ್ನು ಬಂಧಿಸಲಾಗಿದೆ. ಬಂಧನ ಖಂಡಿಸಿ ಶಿವಮೊಗ್ಗದಲ್ಲಿ ಬಂಜಾರ ಸಮುದಾಯದವರು ಪ್ರತಿಭಟನೆಯನ್ನು ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಬಂಜಾರ ಸಮುದಾಯ ಪ್ರತಿಭಟನೆ ಮಾಡಿದ್ದು, ಬಂಧಿತರನ್ನು ಬಿಡುಗಡೆ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಮಾಜಿ ಸಿಎಂ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ ವಿರುದ್ಧ ಧಿಕ್ಕಾರ ಕೂಗಿ ಘೋಷಣೆಯನ್ನು ಕೂಗಿದರು. ಮೀಸಲಾತಿ ಭಿಕ್ಷೆಯಲ್ಲ, ನಮ್ಮ ಹಕ್ಕು ಅಂತ ಘೋಷಣೆ ಕೂಗಿದರು. ಸಚಿವ ಹಾಲಪ್ಪ ಆಚಾರ್ ವಿರುದ್ಧ ವಾಮಾಚಾರ ಪ್ರಕರಣದ ಸಂಬಂಧ ಸಚಿವ ಹಾಲಪ್ಪ ಆಚಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದಂಥ ಅವರು, ಈಗಿನ ಕಾಲದಲ್ಲಿ ಮೌಢ್ಯತೆಯನ್ನು ನಂಬಿದ್ದಾರೆ ಎಂದರೆ ಹೇಗೆ? ನಾನು ವಾಮಾಚಾರ ನಂಬೋದಿಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣ ಮೌಢ್ಯತೆ ನಂಬದಂತೆ ಹೇಳಿದ್ದಾರೆ. ನಾನು ವಾಮಾಚಾರವನ್ನು ನಂಬೋದಿಲ್ಲ ಎಂದ ಮೇಲೆ ಯಾರು ಮಾಡಿಸ್ಯಾರ ಎಂಬುದು ಹೇಳೋದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಹೇಳಿ ವಾಮಾಚಾರ ಮಾಡ್ತಾರಂದ್ರೆ ಎಷ್ಟು ಮೌಢ್ಯದಿಂದ ಕೂಡಿದಂಥ ಜನ ಅದಾರ ಅನ್ನೋದಕ್ಕೆ ಇವು ಸಾಕ್ಷಿಗಳಾಗ್ತವೆ. ನನಗೆ ನಂಬಿಕೆನೇ ಇಲ್ಲ ಅನ್ನೋದಾಗ ಇನ್ನೊಬ್ಬರ ಮಗ ತಲೆಯಲ್ಲಿ ಗಿಡ್ಸ್ಕೊಳ್ಳ ನಾನು ವಾಮಾಚಾರ ಮಾಡಿದ್ರೆ ಎಲ್ಲರೂ ವಾಮಾಚಾರ ಮೇಲೆ ನಡೆದು ಹೋಗ್ತಿತ್ತು. ಅದು ಸತ್ಯ ಅನಿಸುತ್ತೆ. ನಂಬಿಕೆನೇ ಇಲ್ಲ ಎಂದಾಗ 12ನೇ ಶತಮಾನದಾಗ ಬಸವಣ್ಣನೇ ಹೇಳ್ಯಾನ, ಈ ಎಲ್ಲ ಮೌಢ್ಯಗಳನ್ನು ಕಿತ್ತೊಗಿರಿ ಅಂತ ಹೇಳಿ ಈಗ ಇನ್ನೂ ಅವ್ರು ಇಟ್ಕೊಂಡಾರಂದ್ರೆ ಎಷ್ಟು ಮಟ್ಟಿಗೆ ಇವತ್ತು ಜನ ಅದಾರ ಅನ್ನೋದು ನೀವು ಆಲೋಚನೆ ಮಾಡಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಾಪಿಶೆಟ್ಟಿಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಜಿ ಸ್ಪೀಕರ್ ಶಾಸಕ ರಮೇಶ್ ಕುಮಾರ್ ಪಾಠವನ್ನು ಮಾಡಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ರಮೇಶ್ ಕುಮಾರ್ ಪಾಠ ಮಾಡಿದ್ದಾರೆ. ಶಾಲಾ ಆವರಣದಲ್ಲಿ ನೂತನ ಕೊಠಡಿ ಉದ್ಘಾಟಿಸಿ ಪೂಜೆ ನೆರವೇರಿಸಿ ಮಕ್ಕಳಿಗೆ ರಮೇಶ್ ಕುಮಾರ್ ಪಾಠ ಮಾಡಿದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಬಹುನಿರೀಕ್ಷಿತ ಕರಗಾವ ಏತ ನೀರಾವರಿ ಯೋಜನೆ ಕಾಮಗಾರಿಗೆ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಭೂಮಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಒಟ್ಟು 567 ಕೋಟಿ ರೂಪಾಯಿ ವೆಚ್ಚದ ಈ ಕಾಮಗಾರಿ ರಾಯಬಾಗ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂಥ 14 ಹಳ್ಳಿಗಳ 8,390 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಿದೆ. ಕೃಷ್ಣಾ ನದಿಯ ಮೂಲಕ 37 ಕಿಲೋಮೀಟರ್ವರೆಗೆ ಪೈಪ್ಲೈನ್ ನೀರು ತರಲಿಕ್ಕೆ ಈ ಯೋಜನೆ ರೂಪಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ದುರ್ಯೋಧನ ಐಹೊಳೆ, ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ, ನಿಗಮ ಮಂಡಳಿ ಅಧ್ಯಕ್ಷ ಪಿ ರಾಜೀವ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆ ರೆಬಲ್ ಸ್ಟಾರ್ ಡಾಕ್ಟರ್ ಎಂಎಚ್ ಅಂಬರೀಶ್ ರಸ್ತೆ ಅಂತ ಮರುನಾಮಕರಣ ಮಾಡಲಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ರಸ್ತೆಯನ್ನು ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ರಾಘವೇಂದ್ರ ರಾಜ್ಕುಮಾರ್, ನಿರ್ಮಾಪಕರಾಗಿರುವಂಥ ಬಾಮಾ ಹರೀಶ್ ಮತ್ತು ಚಿನ್ನೇಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇತ್ತ ಕಂಠೀರವ ಸ್ಟುಡಿಯೋದಲ್ಲಿ ನಿರ್ಮಾಣವಾಗಿರುವಂಥ ಅಂಬರೀಶ್ ಸ್ಮಾರಕವನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಉದ್ಘಾಟನೆ ಮಾಡಿದ್ದಾರೆ. 16 ಅಡಿ ಎತ್ತರದ 3 ಟನ್ಗೂ ಹೆಚ್ಚಿನ ತೂಕದಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ. ಕೋರ್ಸ್ ರಸ್ತೆ ಡಾಕ್ಟರ್ ಅಂಬರೀಶ್ ಅವರ ಹೆಸರಿನಲ್ಲಿ ನಾಮಕರಣವನ್ನು ಅತ್ಯಂತ ಸಂತೋಷದಿಂದ ನಾವು ಮಾಡಿದ್ದೇವೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಫಿಲ್ಮ್ ಚೇಂಬರ್ಸು, ಈ ಭಾಗ ರೇಸ್ ಕೋರ್ಸ್ ಎಲ್ಲವೂ ಕೂಡ ಅಂಬರೀಶ್ ಓಡಾಡಿರುವಂಥ ಸ್ಥಳ. ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹೆಸರನ್ನು ಇಡುವಂಥದ್ದು ಅವೆಲ್ಲ ಅಭಿಮಾನಿಗಳ ಒತ್ತಾಸೆ ಮೇರೆಗೆ. ರುದ್ರಾಕ್ಷಿ ತಮಗೆ ಮಾರಲಿಲ್ಲ ಎಂದು ನಿವೃತ್ತ ಯೋಧನ ಮೇಲೆ ವ್ಯಾಪಾರಸ್ಥ ಹಲ್ಲೆ ನಡೆಸಿದಂಥ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ತುದಲಬಾವಿಯ ಶ್ರೀಧರ ಕಾಸೇರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಗಾಳಿಯಲ್ಲಿ 2 ಗುಂಡು ಹಾರಿಸಲಾಗಿದೆ. ಮಹಾರಾಷ್ಟ್ರ ಹಾಗೂ ಸಾವಳಗಿ ಗ್ರಾಮದ 8 ಜನರು ಕೋಲು ರಾಡ್ನಿಂದ ಹಲ್ಲೆಯನ್ನು ನಡೆಸಿದ್ದಾರೆ. ಶ್ರೀಧರ್ ತಲೆ ಹಾಗೂ ಮುಖದ ಮೇಲೆ ಗಾಯವಾಗಿದ್ದು, ಅನಿಲ ಪಾಟೀಲ್ ಹಾಗೂ ಇತರ 7 ಜನರ ವಿರುದ್ಧ ದೂರು ದಾಖಲಾಗಿದೆ. 5 ಮತ್ತು 8ನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆ ಪ್ರಶ್ನಿಸಿ ಕೆಲ ಖಾಸಗಿ ಶಾಲೆಗಳು ಸಲ್ಲಿಸಿದ್ದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಮಧ್ಯೆ ಬೋರ್ಡ್ ಪರೀಕ್ಷೆ ನಿನ್ನೆ ಸುಸೂತ್ರವಾಗಿ ನಡೆದಿದೆ. ಮೌಲ್ಯಾಂಕ ಪರೀಕ್ಷೆ ನಡೆಸುವುದರ ವಿರುದ್ಧ ಖಾಸಗಿ ಶಾಲಾ ಸಂಘಟನೆಗಳಾದಂಥ ಕುಸುಮಾ ಮತ್ತು ರೂಪ್ಸಾ ಸಲ್ಲಿಸಿದ್ದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಹೈಕೋರ್ಟ್ ಕೂಡ ರಾಜ್ಯದ ಆದೇಶವನ್ನು ಎತ್ತಿ ಹಿಡಿದಿತ್ತು. ಆನೇಕಲ್ನಲ್ಲಿ ಹನಿ ಟ್ರ್ಯಾಪ್ ಮೂಲಕ ಸುಲಿಗೆ ಮಾಡ್ತಾ ಇದ್ದಂಥ ಆರೋಪಿಗಳು ಅಂಧರಾಗಿದ್ದಾರೆ. ಬನ್ನೇರುಘಟ್ಟ ಪೊಲೀಸರ ಕಾರ್ಯಾಚರಣೆ ನಡೆದಿದ್ದು, ಇನ್ಸ್ಟಾಗ್ರಾಮ್ನಲ್ಲಿ ಯುವತಿ ಮೂಲಕ ಶಶಾಂಕ್ ಎಂಬುವರಿಗೆ ಪದೇ ಪದೇ ಮೆಸೇಜ್ ಅನ್ನು ಮಾಡ್ತಾ ಇದ್ರು. ಬನ್ನೇರುಘಟ್ಟ ಸಮೀಪದ ಬಂಡೆಯೊಂದರ ಬಳಿ ಯುವತಿ ಮತ್ತು ಶಶಾಂಕ್ ಎಂಬುವರನ್ನು ಕರೆಸಿಕೊಂಡಿದ್ದಾಳೆ. ಈ ವೇಳೆ ಸ್ಥಳಕ್ಕೆ ಆರೋಪಿಗಳು ಎಂಟ್ರಿ ಕೊಟ್ಟು ಒಬ್ಬಂಟಿ ಹುಡುಗಿ ಜೊತೆ ಏನು ಮಾಡ್ತಾ ಇದ್ದೀಯಾ ಅಂತ ಆವಾಜನ್ನು ಹಾಕಿದ್ದಾರೆ.
ದೊಣ್ಣೆಯಿಂದ ಹಲ್ಲೆ ನಡೆಸಿ ಐಫೋನ್ ಮತ್ತು ಚಿನ್ನಾಭರಣ ಕಳವು ಮಾಡಿದ್ದಾರೆ. ಯುವತಿಯಿಂದ ವಂಚನೆಗೊಳಗಾಗಿದ್ದಂಥ ಶಶಾಂಕ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾನೆ. ದೂರು ಆಧರಿಸಿ ಋತಿಕ್ ಅಲಿಯಾಸ್ ವಿಷ್ಣು, ಮಹಮ್ಮದ್ ಆಸಿಫ್, ಯಾಸಿನ್ ಪಾಷಾ, ಸಮೀರ್ ಮತ್ತು ಶಾಹಿದ್ ಅಲಿ ಎಂಬುವರನ್ನು ಬಂಧಿಸಲಾಗಿದೆ. ಚಾಮರಾಜನಗರ ತಾಲೂಕು ಮೊಂಡಾಕೋಡು ಗ್ರಾಮದಲ್ಲಿ ಪತಿಯ ಅಕ್ರಮ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಪತ್ನಿಯನ್ನ ಹತ್ಯೆ ಮಾಡಲಾಗಿದೆ. ಎಂಸಿ ಸೌಮ್ಯ ಕೊಲೆಯಾದಂಥ ಮಹಿಳೆ ಪತಿ ಮಹೇಶ್ ಚಂದ್ರಗುರು ಪರಸ್ತ್ರೀಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಂತೆ. ಇದನ್ನ ಪತ್ನಿ ಸೌಮ್ಯ ಪ್ರಶ್ನಿಸಿದ್ದಕ್ಕೆ ಪತ್ನಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ. ಆರೋಪಿ ಪತಿ ಮಹೇಶ್ ಚಂದ್ರಗುರುನನ್ನ ಬಂಧಿಸಲಾಗಿದೆ. ದಂಪತಿಗೆ 5 ವರ್ಷದ ಹೆಣ್ಣು ಮಗು ಕೂಡ ಇದೆ. ಟೂ ವೀಲರ್ ವರ್ಕ್ಶಾಪಿಗೆ ಬೆಂಕಿ ತಗುಲಿ ಬಹುತೇಕ ವಸ್ತುಗಳು ಬೆಂಕಿಗಾಹುತಿಯಾಗಿರುವಂಥ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ನಡೆದಿದೆ. ತಮಿಳುನಾಡು ಮೂಲದ ಗೋಪಿ ಶರವಣ ಎಂಬುವರು ಜಿಗಣಿ ಪಟ್ಟಣದ ಎಪಿಸಿ ಸಮೀಪದ ಮಂಜುನಾಥ್ ಎಂಬುವರ ಬಿಲ್ಡಿಂಗ್ನಲ್ಲಿ ಟೂ ವೀಲರ್ ವರ್ಕ್ಶಾಪ್ ಅನ್ನು ನಡೆಸ್ತಾ ಇದ್ದು, ಇದ್ದಕ್ಕಿದ್ದಂತೆ ವರ್ಕ್ಶಾಪ್ ಒಳಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕಿಡಿ ವೇಸ್ಟ್ ಆಯಿಲ್ ಮತ್ತು ಟೈರ್ಗಳಿಗೆ ವ್ಯಾಪಿಸಿದ್ದು ಕ್ಷಣಮಾತ್ರದಲ್ಲಿ ಇಡೀ ಅಂಗಡಿಗೆ ವ್ಯಾಪಿಸಿದೆ. ಕೋಲಾರದಲ್ಲಿ ಗುಡಿಸಲು ಮನೆಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿ 3 ಗುಡಿಸಲು ನಾಶವಾಗಿವೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮಸ್ಥರ ಸಹಾಯದೊಂದಿಗೆ ಬೆಂಕಿಯನ್ನು ನಂದಿಸಲಾಯಿತು. ಯಾವುದೇ ಪ್ರಾಣಹಾನಿ ಇಲ್ಲ. ಮನೆಯಲ್ಲಿದ್ದಂಥ ಗೃಹೋಪಯೋಗಿ ವಸ್ತುಗಳು, ಪೀಠೋಪಕರಣಗಳು ಭಸ್ಮಗೊಂಡಿವೆ. ಕಿಡಿಗೇಡಿಗಳು ಬೆಂಕಿ ಇಟ್ಟಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. 10 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ